ದಯವಿಟ್ಟು ಯಾರು ಹೆಣ್ಮಕ್ಳನ್ನ ಸ್ವಲ್ಪ ಮುಂದೆ ಬಿಡಿ, ಹೆಣ್ಮಕ್ಳಿಗೆ ಗೌರವ ಕೊಡಿ. ಯಾಕೆಂತಂದ್ರೆ ಮುದ್ದಿಕೊಂಡು ಜೋರಕ್ಕೂ ದಿಬ್ಬಾನ ಕೊಡಿ. ಮತ್ತೆ ಒಂದು ಬೆಳಿಗ್ಗೆ 3-4 ಜನ ಹೋಗೋಣ, ಶಾಂತಿಯುತವಾಗಿ ಹೋಗೋಣ. ಗೋಷ್ಠಿ ಎಷ್ಟು ಜನ ತುಟ್ಟಿನ ಹೋಗಿ ಇಲ್ಲಿಂದ ಬೆಂಗಳೂರು ಕೇಳಿಸ್ಬೇಕು. ಪೊಲೀಸ್ ಅಧಿಕಾರಿಗಳಿಗೆ ಒಂದು ಜೋರ ಚಪ್ಪಾಳೆ ತಟ್ಟುವುದಕ್ಕೆ ಧಾರವಾಡದ ಇನ್ಸ್ಪೆಕ್ಟರ್ ಭಯರಂಕರ್ಗೆ ಜೋರ ಚಪ್ಪಾಳೆ ಹೊಡೆದಿದೆ. ಇಲ್ಲಿ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ, ಉದ್ದೇಶ ಫಸ್ಟ್ ಇಂಪಾರ್ಟೆಂಟ್ ಇರುತ್ತೆ. ಹೌದಾ? ಅದ್ರ ಬಗ್ಗೆ ನಾವು ಹೋರಾಟ ಮಾಡಬೇಕು. ನೋಟಿಫಿಕೇಶನ್ PCPSC ನೋಟಿಫಿಕೇಶನ್ ಆಗ್ಬೇಕು. ಒಳ ಮೀಸಲಾತಿ ಜಾರಿಗೆ ಕೊನೆ ಹಂತದಲ್ಲಾಗಿ ನೇಮಕಾತಿ ಸ್ಟಾರ್ಟ್ ಮಾಡಬೇಕು. ಹೌದಾ ಇಲ್ವಾ? ಹೋರಾಟ ಎಲ್ಲಿಯವರೆಗೆ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. KPSCಗೆ ಧಿಕ್ಕಾರ, ಧಿಕ್ಕಾರ, ಬ್ಯಾನ್ ಆಗಲೇಬೇಕು, ಬ್ಯಾನ್ ಆಗಲೇಬೇಕು, ಬ್ಯಾನ್ ಆಗಲೇಬೇಕು. ಧಿಕ್ಕಾರ, ಧಿಕ್ಕಾರ, ಬೇಕೇ ಬೇಕು, ಬೇಕೇ. ಇದರಲ್ಲಿ ನೀವು ಪ್ರಮುಖವಾಗಿ ಇಲ್ಲಿ ಕೇಳಿರುವ ಒಂದು ಬೇಡಿಕೆ ಅಂದರೆ KPSC ಎಕ್ಸಾಮ್ಸ್ ಬಗ್ಗೆ ನೀವು ಕೇಳಿದ್ದೀರಾ. ಸೊ ಇದರ ಬಗ್ಗೆನೂ ನಾವು KPSC ಅವರು ಅದೊಂದು ಆಯೋಗ ಇರುವುದರಿಂದ ಆ ಹಂತದಲ್ಲಿ ಅದು ತೀರ್ಮಾನ ಆಗಬೇಕು, ಸರ್ಕಾರ ಹಂತದಲ್ಲಿ ತೀರ್ಮಾನ ಆಗಬೇಕು. ಉಳಿದಂತೆ ನೀವು ಏನು ಕೇಳಿದಿರಿ, PSA ರಿಕ್ರೂಟ್ಮೆಂಟ್ಗಳಾಗಬೇಕು ಹಾಗೂ ಟೀಚರ್ಸ್ ರಿಕ್ರೂಟ್ಮೆಂಟ್ ಸೇರಿದಂತೆ ವಿವಿಧ ಇಲಾಖೆಗಳ ರಿಕ್ರೂಟ್ಮೆಂಟನ್ನು ಮಾಡಬೇಕು ಅಂತಲೂ ಹೇಳಿದ್ದೀರಿ. ಸೊ ಇದು ಎಲ್ಲನೂ ಕೂಡ ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಆಗುವಂಥ ವಿಷಯ. ಸೊ ಇದನ್ನು ಇವತ್ತೇನು ನಮ್ಮ ಗಮನಕ್ಕೆ ತಂದಿದ್ದೀರಿ, ತಮ್ಮ ಏನು ಅನಿಸಿಕೆ ಇದೆ, ತಮ್ಮ ಏನು ಮನವಿ ಇದೆ, ಅದನ್ನು ಸರ್ಕಾರಕ್ಕೆ ಮುಟ್ಟುವಂಥ ಒಂದು ವ್ಯವಸ್ಥೆ ಜಿಲ್ಲಾಡಳಿತ ವತಿಯಿಂದ ಮಾಡಲಾಗ್ತದೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಸೊ ಇದನ್ನು ತಮ್ಮ, ಯಾಕಂದರೆ ಇಲ್ಲಿ ಧಾರವಾಡಲ್ಲಿ ಸುಮಾರು ಎಕ್ಸಾಮ್ ಪ್ರಿಪೇರ್ ಮಾಡುವಂಥ ಸ್ಟೂಡೆಂಟ್ಸ್ಗಳು ಇಲ್ಲಿ ಇರ್ತೀರಿ. ಹಾಗಾಗಿ ತಾವು ಎಲ್ಲರೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಇವತ್ತು ಬಂದು ತಮ್ಮ ಬೇಡಿಕೆಗಳನ್ನು ಕೊಟ್ಟಿದ್ದೀರಿ. ಖಂಡಿತವಾಗಿ ತಮ್ಮ ಏನು ಬೇಡಿಕೆಗಳಿದ್ದಾವೆ ಅದನ್ನು ಸರ್ಕಾರಕ್ಕೆ ಮನವರಿಕೆ ಮಾಡುವಂಥದ್ದು ಹಾಗೂ ತಮ್ಮ ಇಶ್ಯೂಸ್ಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡ ಮಾತನಾಡುವಂಥ ವ್ಯವಸ್ಥೆಯನ್ನು ನಾವು ಇಲ್ಲಿ ಜಿಲ್ಲಾಡಳಿತ ವತಿಯಿಂದ ಮಾಡ್ತೀವಿ ಅಂತ ಮತ್ತೊಮ್ಮೆ ತಮ್ಮ ಎಲ್ಲರಿಗೂ ಹೇಳ್ತಾ, ತಾವು ಸತತವಾಗಿ ತಮ್ಮ ಏನು ಪ್ರಯತ್ನಗಳಿದ್ದಾವೆ, ತಾವೇನು ಓದಕ್ಕೆ ಬಂದಿದ್ದೀರಿ ಅದನ್ನು ದಯಮಾಡಿ ಅದನ್ನು ಕಂಟಿನ್ಯೂ ಮಾಡಿ. ಯಾಕಂದರೆ ಎಲ್ಲರೂ ಯುವಕರಿದ್ದೀರಿ, ಒಂದಲ್ಲದ ಒಂದು ಕೆಲಸದಲ್ಲಿ ಸೇರ್ಕೊಬೇಕು ಅಂತ ತಾವು ಒಂದು ಮೋಟಿವೇಶನಿಂದ ಬಂದಿದ್ದೀರಿ. ಇವ್ರು ಮಾತಾಡಿದಾಗ ಹೇಳ್ತಾ ಇದ್ರು, ನೀವು ನಮ್ಮ ಸೀನಿಯರ್ಸ್ ಅಂತ. ಸೊ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಅವರು ಹೇಳ್ತಾರೆ, ನಾವೆಲ್ಲರೂ ಕೂಡ ಒಂದಲ್ಲದ ಒಂದು ದಿವಸದಲ್ಲಿ ನಾವು ಕೆಲಸದಲ್ಲಿ ಸೇರ್ತೀವಿ ಎಂಬುದು ಅವ್ರ ಮಾತು. ಆ ಒಂದು ಕಾನ್ಫಿಡೆಂಟ್ ಇಂದ ತಾವು ಎಲ್ಲರೂ ಕೂಡ ಓದಿ
ಓದೋದರಲ್ಲಿ ಗಮನ ಹರಿಸಿ. ಸೊ ಇವತ್ತು ಒಳ್ಳೆಯ ಒಂದು ಅವಕಾಶಗಳು ಮುಂದಿನ ದಿವಸಗಳಲ್ಲೂ ಸಿಗ್ತದೆ. ತಮಗೆ ಸಿಗುವಂಥ ಅವಕಾಶಗಳಲ್ಲಿ ತಾವು ಒಳ್ಳೆಯ ಒಂದು ಪ್ರಯತ್ನವನ್ನು ಫುಲ್ ಫ್ಲೆಜ್ಡ್ ಆಗಿ ಕೊಡಿ. ಯಾಕಂದರೆ ದೂರದ ಜಿಲ್ಲೆಯಿಂದನೂ ಬಂದು ಇಲ್ಲಿ ಎಲ್ಲರೂ ಕೂಡ ಓದ್ತಾ ಇದ್ದೀರಿ. ಸೊ ಇವತ್ತು ತಮ್ಮ ಬೇಡಿಕೆಗಳನ್ನು ಜಿಲ್ಲಾಡಳಿತ ಇದನ್ನು ಗಂಭೀರವಾಗಿ ಪರಿಗಣಿಸಿ ತಮ್ಮ ಬೇಡಿಕೆಯನ್ನು ಸರ್ಕಾರಕ್ಕೆ ಮುಟ್ಟುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಮತ್ತೆ ತಮ್ಮ ಮುಂದಿನ ಎಕ್ಸಾಮ್ಗಳಿಗೇನು ಚೆನ್ನಾಗಿ ಓದುವುದಕ್ಕೇನು ತಮಗೆ ಒಂದು ಒಳ್ಳೆಯ ವಿಶ್ವಾಸವನ್ನು ಕೂಡ ಜಿಲ್ಲಾಡಳಿತ ವತಿಯಿಂದ ಈ ಒಂದು ಸಂದರ್ಭದಲ್ಲಿ ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮೆಲ್ಲರ ಬೇಡಿಕೆಯನ್ನು ಸ್ವೀಕರಿಸಿ